ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ದೊಡ್ಡ ಮಟ್ಟದ ರಾಬರಿ ನಡೆದಿದೆ. ಫ್ಲೈಓವರ್ ಮೇಲೆಯೇ ದರೋಡೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಮಠ ಮಧ್ಯಾಹ್ನವೇ 7.11 ಕೋಟಿ ಲೂಟಿ ಮಾಡಿದ ಹೇಗೆ? ಫ್ಲೈಓವರ್ ಮೇಲೆಯೇ ದರೋಡೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಮಠ ಮಧ್ಯಾಹ್ನವೇ 7 ಕೋಟಿ ಲೂಟಿ ಮಾಡಿದ ಹೇಗೆ? ಪಕ್ಕಾ ಪ್ಲಾನ್ ಮಾಡಿಕೊಂಡು ಹಾಡ ಹಗಲೇ ಈ ರಾಬರಿ ಮಾಡಿದ್ದಾರೆ. ಸಿಎಂಎಸ್ ವಾಹನದಲ್ಲಿದ್ದ ಡಿವಿಆರ್ ಅದನ್ನು ಕೂಡ ಎತ್ಕೊಂಡು ಹೋಗಿದ್ದಾರೆ. ಕಾರಣ ಎಲ್ಲಿ ತಮ್ಮ ಮುಖ ಚಹರೆ ಗೊತ್ತಾಗುತ್ತೆ ಅಂತೇಳಿ ಎಲ್ಲೂ ಕೂಡ ಒಂದು ಚೂರು ಸುಳಿವು ಸಿಗದ ಹಾಗೆ ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಕೃತ್ಯ ಎಸಗಿದ್ದಾರೆ. ಹಣ ದರೋಡೆ ಸಂಬಂಧ ಸಿದ್ದಾಪುರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಸಿಎಂಎಸ್ ಏಜೆನ್ಸಿಯ ಬ್ರಾಂಚ್ ಮ್ಯಾನೇಜರ್ ವಿನೋದ್ ಚಂದ್ರರವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಜೆಪಿ ನಗರ, ಎಂಜಿ ಟವರ್, ಸಾರಕ್ಕಿ ಮುಖ್ಯ ರಸ್ತೆ, ಐಟಿಐ ಲೇಔಟ್ನಲ್ಲಿ ಇರುವಂತಹ HDFC ಬ್ಯಾಂಕ್ನಿಂದ ತಂದ ಹಣವನ್ನು ಆ ವಾಹನದಲ್ಲಿ ಇಡಲಾಗಿತ್ತು. 7 ಕೋಟಿ ರಾಬರಿ ಆಗಿದೆ. FIR-ನಲ್ಲಿ ಏನಿದೆ ಅನ್ನುವಂಥ ಡೀಟೇಲ್ಸ್ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. HDFC ಬ್ಯಾಂಕ್ ಏನಿರುತ್ತೆ ಅಲ್ಲಿಂದ ತಂದಂಥ ಹಣ ಏನಿರುತ್ತೆ ಅದನ್ನು ಆ ವೆಹಿಕಲಲ್ಲಿ ಇಟ್ಟಿದ್ರು. ನಗರದ HDFC ಬ್ಯಾಂಕ್ ATMಗಳಿಗೆ ಹಣ ಡೆಪಾಸಿಟ್ ಮಾಡಬೇಕಿತ್ತು. ಬೆಳಗ್ಗೆ 9:00ವರೆಗೆ ಕಸ್ಟೋಡಿಯನ್ ಅಫ್ತಾಬ್ ಉಸ್ತುವಾರಿಯಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಆಮೇಲೆ CMS ವೆಹಿಕಲಲ್ಲಿ ಸುಮಾರು 7 ಕೋಟಿ 11 ಲಕ್ಷ ರೂಪಾಯಿ ಇರುತ್ತೆ. ಚಾಲಕ ವಿನೋದ್ ಕುಮಾರು, ಗನ್ಮ್ಯಾನ್ ರಾಜಣ್ಣ, ತಮ್ಮಯ್ಯ ಕೂಡ ಜೊತೆಲಿರ್ತಾರೆ. ಒಟ್ಟು 4 ಜನ ಆ ವ್ಯಾನಲ್ಲಿರೋದು. ಅದರಲ್ಲಿ 2 ಗನ್ಮ್ಯಾನು, ಒಬ್ಬ ಡ್ರೈವರು, ಮತ್ತೊಬ್ಬ ATMಗೆ ಹಣ ಡೆಪಾಸಿಟ್ ಮಾಡುವಂತಹ ಸಿಬ್ಬಂದಿ. ದರೋಡೆ ಆದ ಬಳಿಕ ಚಾಲಕ ವಿನೋದ್ ಕುಮಾರ್ನಿಂದ ಮ್ಯಾನೇಜರ್ಗೆ ಫೋನ್ ಮಾಡ್ತಾನೆ. ಅಶೋಕ ಪಿಲ್ಲರ್ ಮಾರ್ಗವಾಗಿ ಲಾಲ್ಬಾಗ್ ಸಿದ್ದಾಪುರ ಗೇಟ್ ಬಳಿ ಹೋಗ್ತಾ ಇರ್ತಾರೆ. ಇನೋವಾ ಕಾರ್ನಲ್ಲಿದ್ದ 5 ರಿಂದ 6 ಜನ CMS ವಾಹನವನ್ನು ಅಡ್ಡಗಿಡ್ತಾರೆ. ಈ ವೇಳೆ ನಾವು RBIನವರು ಅಂತ ಹೇಳ್ತಾರೆ. ಡ್ರೈವರ್ ಬಿಟ್ಟು ಉಳಿದ 3ರನ್ನ ಇನೋವಾ ಕಾರ್ನಲ್ಲಿ ಕೂರಿಸ್ತಾರೆ. ಬಳಿಕ ವಿನೋದ್ ಹಣ ಇದ್ದ ವಾಹನವನ್ನ ಚಲಾಯಿಸಿಕೊಂಡು ಬರ್ತಾರೆ. ಈ 3ರನ್ನ ದಾರಿ ಮಧ್ಯದಲ್ಲೇ ದರೋಡೆಕೋರರು ಇಳಿಸ್ತಾರೆ. ಫ್ಲೈಓವರ್ ಮೇಲೆ ಪಿಸ್ತೂಲ್ ತೋರಿಸಿ ಭಯ ಪಡಿಸಿದ್ದಾರೆ ರಾಬರ್ಸ್ಗಳು. ಈ ವೇಳೆ 7 ಕೋಟಿ ರಾಬರಿ ಮಾಡಿದ್ದಾರೆ ಅಂತ FIR-ನಲ್ಲಿ ಉಲ್ಲೇಖ ಆಗಿದೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಆ CMS ವೆಹಿಕಲ್ ಅಲ್ಲಿ ಇದ್ದಂಥ DVR ಏನಿದೆ ಅದರ ಸಮೇತ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಾರಣ ಅವರ ಡೀಟೇಲ್ಸ್ ಗೊತ್ತಾಗಬಾರ್ದು, ಅವರ ಮುಖ ಚಹರೆ ಗೊತ್ತಾಗಬಾರ್ದು. ಎಲ್ಲ ರೀತಿಯಲ್ಲೂ ಪಕ್ಕಾ ಪ್ಲಾನ್ ಮಾಡ್ಕೊಂಡು ನೋಡಿ. ಯಾಕಂತಂದ್ರೆ ಇದು ಆಲ್ ಆಫ್ ಎ ಸಡನ್ ರೋಡಲ್ಲಿ ಹೋಗಬೇಕಾದ್ರೆ ಮಾಡುವಂಥ ರಾಬರಿ ಅಲ್ಲ, ಇದು ಪಕ್ಕಾ ಪ್ರೀ ಪ್ಲ್ಯಾನ್ಡ್ ರಾಬರಿ. ಕಾರಣ ಎಲ್ಲಿ, ಹೇಗೆ, ಯಾವ ರೀತಿ ಅವರನ್ನು ಯಾಮಾರಿಸಬೇಕು, ಹೇಗೆ ಹಣ ದೋಚಬೇಕು ಅಂತೇಳಿ ಇವರು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿರೋದು ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಹಜವಾಗಿ ಬೇರೆ ಟೈಮಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ರಾತ್ರಿ ಹೊತ್ತಲ್ಲಿ ರಾಬರಿಗಳಾಗುತ್ತಲ್ಲ, ಅದೆಲ್ಲ ಕಾಮನ್. ಅವ್ರಿಗೇನು ಪ್ಲ್ಯಾನ್ ಇರಲ್ಲ. ಯಾರು ಬರ್ತಾರೋ ಆ ರೂಟಲ್ಲಿ ಅಂಥವ್ರನ್ನ ಅಡ್ಡಗಡ್ತಾರೆ. ಅವ್ರ ಹತ್ರ ಏನಿದೆ, ಮೊಬೈಲು, ಚೈನು, ಪರ್ಸು, ದುಡ್ಡು, ಏನು ಬೈಕು, ಕಾರೋ ಏನು ಸಿಗುತ್ತೋ ಅದನ್ನು ದೋಚ್ತಾರೆ. ಬಟ್ ಇದು ಹಾಗಲ್ಲ. ಬೆಂಗಳೂರಿನಲ್ಲಿ ನಡೆದಿರೋದು ಹಾಡ ಹಗಲಲ್ಲಿ ನಡೆದಿರುವಂತಹ ಒಂದು ಭಯಾನಕ ದರೋಡೆ. ಇದು ಮಠ ಮಧ್ಯಾಹ್ನ 1 ಗಂಟೆ 1:30 ಆಸ್ಪಾಸಲ್ಲಿ ನಡೆದಿರುವಂತಹ ಕೃತ್ಯ ಇದು. ಒಂದು ಕ್ಷಣ ಅಲ್ಲಿದ್ದಂಥ ಜನ ಕೂಡ ಏನು ನಡೀತಾ ಇದೆ ಅಂತೇಳಿ ಅವ್ರಿಗೂ ಕೂಡ ಗಾಬರಿ ಆಗಿರ್ತಾರೆ. ಯಾಕಂತಂದರೆ ಬರ್ತಾರೆ ಇನೋವಾ ಕಾರ್ನಲ್ಲಿ, ಫಾಲೋ ಮಾಡ್ಕೊಂಡು ಬಂದು ಡೈರಿ ಸರ್ಕಲ್ ಏನಿದೆ ಅಲ್ಲಿ ಅಡ್ಡಗಡ್ತಾರೆ. ನಾವು ಹಿಂಗೆ RBIಯಿಂದ ಬಂದಿರೋಂಥ ಆಫೀಸರ್ಗಳು ಅಂತ ಹೇಳ್ತಾರೆ. ಆಮೇಲೆ ಅವರ ವೆಹಿಕಲ್ಲು ಆ ನಂಬರು ನಕಲಿ ನಂಬರ್ ಪ್ಲೇಟನ್ನು ಬಳಸ್ಕೊಂಡು ಬಂದಿರ್ತಾರೆ. ಅದು ಯಾವುದೋ ಮಾರುತಿ ಸುಜುಕಿ ಕಾರ್ಗೆ, ಮಾರುತಿ ಸ್ವಿಫ್ಟ್ ಕಾರ್ಗೆ ಸಂಬಂಧಪಟ್ಟಂಥ ರಿಜಿಸ್ಟ್ರೇಷನ್ ನಂಬರ್ ಅದು. ಆ ರಿಜಿಸ್ಟ್ರೇಷನ್ ನಂಬರ್ ಅದು ಕೂಡ ನಕಲಿ. ಅದರ ಜೊತೆಗೆ ಅವ್ರು ಬಂದಿದ್ದಂತಹ ರೀತಿ ಕೂಡ ಟಿಪ್ ಟಾಪ್ ಆಗಿ ರೆಡಿಯಾಗಿ ಸೇಮ್ ಅಧಿಕಾರಿಗಳು. ಯಾವುದೇ ಕಾರಣಕ್ಕೂ ಯಾರಿಗೂ ಒಂಚೂರು ಡೌಟ್ ಬರಬಾರ್ದು.
ಒಂದೊಂದು ಕಡೆ ಆ ವ್ಯಾನ್ ಹಿಂದೆಗಡೆ ಹೋಗ್ತಾ ಇರುವಂಥ ಇನೋವಾ ಕಾರ್ ಏನಿದೆ ಹೆಚ್ಚು ಕಡಿಮೆ ಚೇಸಿಂಗ್ ಮಾಡ್ಕೊಂಡು ಹೋಗಿ ಆಮೇಲೆ ಅವರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಡ್ಡಗಟ್ಟಿ ಅದರಲ್ಲಿದ್ದಂತಹ ದುಡ್ಡನ್ನು ಒಂದಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಡಾಕ್ಯುಮೆಂಟ್ಸ್ ಕೇಳಿದಂಥ ಸಂದರ್ಭದಲ್ಲಿ ಅವರು ನಿಜವಾಗ್ಲೂ ಅಧಿಕಾರಿಗಳಿರ್ಬೋದು ಅಂತೇಳಿ ಇದು ಒಂದು ಆ್ಯಂಗಲ್ಲು. ಇನ್ನೊಂದು ಆ್ಯಂಗಲಲ್ಲೂ ಕೂಡ ಈಗ ಪೊಲೀಸರು ಎಲ್ಲ ಆಯಾಮದಲ್ಲೂ, ಬಿಕಾಸ್ ಈಗ ಒಂದು ರಾಬ್ರಿ ಅಂತ ಅಂದರೆ ಕೇವಲ ಅದು ರಾಬ್ರಿ ಆ್ಯಂಗಲಲ್ಲೇ ಪೊಲೀಸರು ಅದನ್ನು ನೋಡೋದಿಲ್ಲ. ಈಗ ಆ CMS ವಾಹನದಲ್ಲಿದ್ದಂಥ ಸಿಬ್ಬಂದಿಗಳೇನಿದ್ದಾರೆ, ಆ ಏಜೆನ್ಸಿಯ ಸಿಬ್ಬಂದಿಗಳು 4 ಜನ, ಅದರಲ್ಲಿ ಡ್ರೈವರು, 2 ಗನ್ಮ್ಯಾನು ಮತ್ತು ಇನ್ನೊಬ್ಬ ವ್ಯಕ್ತಿ, ಆ 4 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಕಾರಣ ಅವರು ಈ ಒಂದು ರಾಬ್ರಿಲಿ ಏನಾದರೂ ಇನ್ವಾಲ್ವ್ ಆಗಿದ್ದಾರಾ ಅಥವಾ ಅವ್ರಿಗೆ ಗೊತ್ತಿರೋರೇ ಯಾರಾದರೂ ಮಾಡಿದಾರಾ? ಬಿಕಾಸ್ ಈ ಥರದ್ದೆಲ್ಲ ವಿಚಾರಗಳು ಭಾಳ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇನ್ಫ್ಯಾಕ್ಟ್ ATMಗೆ ಹಣ ಡೆಪಾಸಿಟ್ ಮಾಡುವಂಥ ಸಂದರ್ಭದಲ್ಲಿ, ಹಣ ಹಾಕುವಂಥ ಸಂದರ್ಭದಲ್ಲಿ 2 ಗನ್ಮ್ಯಾನ್ಗಳಿರ್ತಾರೆ, ಅದರ ಜೊತೆಗೆ ಶಟರೆಲ್ಲ ಕ್ಲೋಸ್ ಮಾಡ್ತಾರೆ. ಆ ಪ್ರೊಸೀಜರ್ ಏನಿರುತ್ತೆ ಅದು ಮುಗಿಯೋವರೆಗೂ ಕೂಡ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಈ ಥರದ್ದೆಲ್ಲ ಸೇಫ್ಟಿ ಮೆಷರ್ಸ್ಗಳನ್ನು ತಗೊಳ್ತಾರೆ. ಬಟ್ ಆದರೆ ಇಬ್ಬರ ಹತ್ರನೂ ಗನ್ ಇರುತ್ತೆ, ಗನ್ಮ್ಯಾನ್ ಇರ್ತಾರೆ. ಬಟ್ ಅವ್ರು ಯಾಕೆ ಸುಮ್ಮನಿದ್ರು? ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ.